ಹೀಗೆ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕತ್ವ ಬದಲಾವಣೆಯ ಬೆಂಕಿ ಹೊತ್ತಿ ಉರಿತಾ ಇದೆ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ಬಣದ ನಾಯಕರು ದಿನಕ್ಕೊಂದು ಹೇಳಿಕೆ ಕೊಡೋದಕ್ಕೆ ಮತ್ತೆ ಶುರು ಮಾಡಿದ್ದಾರೆ. ಆದ್ರೆ ಇಷ್ಟು ದಿನದೊಂದು ಲೆಕ್ಕ ಆದ್ರೆ ಇವತ್ತು ಬಿಜೆಪಿ ಉಚ್ಚಾಟಿತ ಶಾಸಕ ಯತ್ನಾಳ್ ಮತ್ತೊಂದು ಲೆಕ್ಕ ಬಯಲು ಮಾಡಿದ್ದಾರೆ. ಯತ್ನಾಳ್ ಸಿಡಿಸಿದಂತ ಬಾಂಬ್ಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಾಳೆಯದಲ್ಲಿ ಭಾರಿ ಸಂಚಲನ ಕೂಡ ಸೃಷ್ಟಿಯಾಗಿದೆ. ಅವ್ರು ಏನ್ ಹೇಳಿದ್ರು ಅನ್ನುವಂಥದ್ದನ್ನ ಕೇಳಿದ್ರೆ ಆಫ್ಟರ್ ಎಫೆಕ್ಟ್ ಹೇಗೆ ಕಂಡು ಬರ್ತಾ ಇದೆ, ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಕಾಂಗ್ರೆಸ್ ಪಟ್ಟದಾಟದ ನಡುವೆ ಯತ್ನಾಳ್ ಮಹಾಬಾಂಬ್. ಡಿಕೆ ಸಿಎಂ, ವಿಜಯೇಂದ್ರ ಡಿಸಿಎಂ ಆಗೋ ಪ್ಲಾನ್ ಇತ್ತು. ವ್ಯಾಪಾರವೂ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಯತ್ನಾಳ್ ಬಾಂಬ್. ಕಾಂಗ್ರೆಸ್ನಲ್ಲಿ ನಿಯಂತ್ರಣಕ್ಕೆ ಸಿಗದಂತೆ ಭುಗಿಲೆದ್ದಿರೋ ಪಟ್ಟದ ಫೈಟ್ಗೆ ಬಿಜೆಪಿ ಉಚ್ಚಾಟಿತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಸ್ಫೋಟಕ ತಿರುವು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಬದಲಾವಣೆ ಬಗ್ಗೆ ನಾಯಕರು ತಮಗೆ ತೋಚಿದಂತೆ ಹೇಳಿಕೆ ನೀಡುತ್ತಿದ್ದಾರೆ. ಅಧಿವೇಶನಕ್ಕೂ ಮುನ್ನ ಹೈಕಮಾಂಡ್ ಏನೋ ತೇಪೆ ಹಾಕಿತ್ತು. ಆದ್ರೆ ಅಧಿವೇಶನ ನಡೀತಿರ್ಬೇಕಾದ್ರೆ ಪಟ್ಟದ ಫೈಟ್ ಜ್ವಾಲಾಮುಖಿ ಸ್ಫೋಟಿಸಿದೆ. ಆದ್ರೆ ಶಾಸಕ ಯತ್ನಾಳ್ ಸಿಎಂ ಸೀಟ್ ಕದನಕ್ಕೆ ಅಸಲಿ ಕಾರಣವನ್ನೇ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯ 5 ವರ್ಷ ಸಿಎಂ, ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಅಂತ ಕಿತ್ತಾಡ್ತಿದ್ದ ನಾಯಕರು ಯತ್ನಾಳ್ ಆರೋಪಕ್ಕೆ ಬೆಚ್ಚಿ ಬಿದ್ದಿದ್ದಾರೆ. ಬಿವೈ ವಿಜಯೇಂದ್ರ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಅಮಿತ್ ಶಾರನ್ನ ಭೇಟಿಯಾಗಿದ್ರು ಅಂತ ಯತ್ನಾಳ್ ಬಾಂಬ್ ಸಿಡಿಸಿದ್ದಾರೆ. ಡಿಕೆ ಶಿವಕುಮಾರ್ ಅನ್ನ ವಿಜಯೇಂದ್ರ ದೆಹಲಿ ಕರ್ಕೊಂಡು ಹೋಗಿದ್ರು. ಅಮಿತ್ ಶಾ ಮುಂದೆಯೇ ಇಬ್ಬರು ಚರ್ಚೆ ಮಾಡಿದ್ರು ಅಂದಿದ್ದಾರೆ. ಈ ವೇಳೆ ಡಿಕೆ ಶಿವಕುಮಾರ್ ಸಿಎಂ, ವಿಜಯೇಂದ್ರ ಡಿಸಿಎಂ ಎಂಬ ಬಗ್ಗೆನೂ ಸಮಾಲೋಚನೆ ನಡೆದಿತ್ತು ಅಂತ ಮತ್ತೊಂದು ಟ್ವಿಸ್ಟ್ ಕೊಟ್ಟಿದ್ದಾರೆ. ಆದ್ರೆ ಇವರಿಬ್ಬರ ವ್ಯಾಪಾರಕ್ಕೆ ಅಮಿತ್ ಶಾ ಒಪ್ಪಿಲ್ಲ ಅಂತ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸಿದ್ದರಾಮಯ್ಯನವ್ರು ಅಟ್ಟೇನು ಈಜಿ ಬಿಡುದಿಲ್ಲ ಹೀಗೆ ರೇಖೆಗೆ. ಈಗಾಗಲೇ ಒಮ್ಮೆ ಬಿಜೆಪಿ ಜೋಡ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಅಮಿತ್ ಶಾ ಹೇಳಿದ್ದು ಇಷ್ಟೇ, ಇವ್ರ ಜೋಡ ನಾವು ಡಿ ಕೆ ಶಿವಕುಮಾರ್ ಸರ್ಕಾರ ಮಾಡೋದು ಬೇಡ, ಡಿಸಾಲ್ವ್ ಮಾಡೋಣ ಅಂತ ಹೇಳ್ಯಾರ. ಇದು ಅಧಿಕೃತ ನಮ್ಮ BJPಯ ಸಂಸದರದಾರ ಅವ್ರು ಹೇಳಿದ್ದು. ಅಮಿತ್ ಶಾ ಮುಂದೆ ಚರ್ಚೆ ಆಗಿದೆ, ಅಮಿತ್ ಶಾ ಒಪ್ಪಿಲ್ಲ. ಅದಕ್ಕೇ ಮನೆ ಪ್ರಹ್ಲಾದ್ ಜೋಶಿ ಅವ್ರನ್ನ ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಕಾಲದಲ್ಲಿ ನಾವು ಯಾವುದೇ ಕಾಂಗ್ರೆಸ್ಸಿನ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದಲ್ಲ. ಯಾಕಂದ್ರೆ ಇದು ನಡೆದಿತ್ತು ವ್ಯಾಪಾರ. ಈಗ ಹಂಗೆ 13 ಕಿಲೋಮೀಟರ್ ದೂರದಲ್ಲಿ ಹೋಗಿ ಏನು ನಿನ್ನೆ ಊಟ ಮಾಡ್ಯಾರಲ್ಲ, ಅಲ್ಲಿ 28.5 ಕಿಲೋಮೀಟರ್ ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರು ಇರ್ತಾರೆ? ನಡೆದದ. ನನ್ನನ್ನ ಸಿಎಂ ಮಾಡೋದಾದ್ರೆ ಬಿಜೆಪಿಗೆ ವಾಪಸ್ ಎಂದ ಯತ್ನಾಳ್. ಇನ್ನು ಅಶೋಕ್ ಜೊತೆ ಚರ್ಚೆ ವೇಳೆ ಬಿಜೆಪಿಗೆ ವಾಪಸ್ ಬರೋ ಬಗ್ಗೆನೋ ಚರ್ಚೆ ಆಗಿತ್ತು ಅಂತ ಯತ್ನಾಳ್ ಹೇಳಿದ್ದಾರೆ. ಆದ್ರೆ ನನ್ನನ್ನ ಸಿಎಂ ಮಾಡೋದಾದ್ರೆ ಬಿಜೆಪಿಗೆ ವಾಪಸ್ ಆಗ್ತೀನಿ ಅಂತ ಯತ್ನಾಳ್ ಡಿಮ್ಯಾಂಡ್ ಇಟ್ಟಿದ್ದಾರೆ. ಅಶೋಕ್ ಅವರ ಚೇಂಬರ್ನಲ್ಲಿ ಬಾಗಿಲು ಹಾಕಿ ನಾವು ಮಾತಾಡಿದ್ವಿ, ನೀವು ಪಕ್ಷಕ್ಕೆ ಬರಲೇಬೇಕು, ಪಕ್ಷದ ಪರಿಸ್ಥಿತಿ ಭಾಳ ಕೆಟ್ಟಿದೆ, ಕಾಂಗ್ರೆಸ್ ಜೋಡ ಹೊಂದಾಣಿಕೆ ಆಗಿದ್ದರಿಂದ, DK ಶಿವಕುಮಾರ್ ಜೋಡ ಹೊಂದಾಣಿಕೆ, ಸಿದ್ದರಾಮಯ್ಯ ಜೋಡ ಹೊಂದಾಣಿಕೆ ಇರುವುದರಿಂದ ನಮ್ಮ ಪಕ್ಷ ಉದ್ಧಾರ ಆಗೋದಿಲ್ಲ, ಅಂಥವ್ರನ್ನ ತೆಗೆದು ನಿಮ್ಮಂಥವ್ರ ನಾಯಕತ್ವ ತಗೋದು ಅವಶ್ಯಕತೆ ಅಂತ ಹೇಳಿದ್ರು. ನಮ್ಮ ಅಮಿತ್ ಶಾ ಅವ್ರ ಮುಂದೆ ಹೇಳಬೇಕಂತೇಳಿ ಶೀಘ್ರದಲ್ಲೇ ಒಂದು BJP ತಂಡ ಅಮಿತ್ ಶಾ ಅವ್ರನ್ನ ಲೋಕಸಭಾ ಸದಸ್ಯರು ರಾಘವೇಂದ್ರ ಯಡಿಯೂರಪ್ಪ ಒಂದು ಬಿಟ್ಟರೆ ಎಲ್ಲರೂ ಕೂಡಿ ಪ್ರಧಾನಮಂತ್ರಿಗಳನ್ನು ಮತ್ತು ಅಮಿತ್ ಶಾನ ಭೇಟಿ ಆಗ್ಬೇಕಂತೇಳಿ ಅವ್ರು ಚರ್ಚೆ ಮಾಡ್ತಾ ಇದ್ದಾರೆ ಅನ್ನೋದು ಮೊನ್ನೆ ನನಗೆ ಹೇಳಿದ್ರು. ನಿನ್ನೆ ಕಂಡೀಷನ್ ಮತ್ತು ನಮಗೇನು ಉತ್ತರ ಕರ್ನಾಟಕ ಮುಖ್ಯಮಂತ್ರಿ ಮಾಡಿದ್ರೆ ಹೋಗ್ತೀವಿ, ಅಲ್ಲಿ ಹೋಗಿ ನಾನು ಪುಕ್ಷಟೆ ಅನ್ನೋ ಬರೀ MLA ಆಗಿ ವಕಫ್ ಮತ್ತು ಇದ್ರ ಮಂತ್ರಿ ಆಗ್ಲಕ್ಕೆ ಹೋಗೋದಾ? ಹೌದು, ಮುಖ್ಯಮಂತ್ರಿ ಅಭ್ಯರ್ಥಿ ಆದ್ರೆ ಹೋಗೋದು. ಸುಮ್ಮನೆ ಅಲ್ಲಿ ಹೋಗಿ ಅಲ್ಲೇನು ಇವ್ರು ದೊಡ್ಡ ನಾನು ಮುಖ್ಯಮಂತ್ರಿ ಆಗಿ ಕೊಳ್ಳಿ ಒಂದು 5 ವರ್ಷ ನೋಡಿ ಕರ್ನಾಟಕ ಯತ್ನಾಳ್ CM ಆಗೋದು ಗಚ್ಚಿ. ಇದು ಬರ್ಕೊಂಡು ಇಟ್ಕೋರಿ, ಅವ್ರು ಮಾಡಲಿಲ್ಲ ಅಂದ್ರೆ JCB ಪಾರ್ಟಿದಿಂದ ಆಗ್ತಿಲ್ಲ. ಯತ್ನಾಳ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯೆ ನೀಡಿದ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ, ಪಕ್ಷಕ್ಕೆ ಸೇರಿಸ್ಕೊಂಡ್ರೆ ನಮ್ದೇನೂ ಅಭ್ಯಂತರ ಇಲ್ಲ, ಒಂದೊಂದ್ಸಾರಿ ಯತ್ನಾಳ್ ಗಾಳಿಯಲ್ಲಿ ಗುಂಡು ಹೊಡಿತಾರೆ ಅಂತ ತಿರುಗೇಟ್ ಕೊಟ್ರು. ಯಾರು ಕರೆದ್ರೋ ಯಾರು ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಪಕ್ಷ ಸೇರಿಸ್ಕೊಂಡ್ರೆ ನಮ್ಮದೇನು ಅಭ್ಯಂತರ?
ಒಂದೊಂದು ಸಾರಿ ಗಾಳಿಯಲ್ಲಿ ನಮ್ಮ ಯತ್ನಾಳ್ ಅವ್ರು ಗುಂಡು ಹೊಡೆದು ಬಿಡ್ತಾರೆ. ಅಂಥದ್ದು ಏನು ನಡೆದಿರ್ತದೆ ಅಂತ ನಮಗೇನು ಅನಿಸಿಲ್ಲ. ಇದೆಲ್ಲವೂ ಕೂಡ ಒಂದು ರೀತಿಯ ಸುದ್ದಿ ಇಷ್ಟೇ. ಅದು ಆರೋಪ ನನಗನ್ಸುತ್ತೆ ಅದು ಸತ್ಯಕ್ಕೆ ದೂರವಾದದ್ದು ಅಂತ. ಯತ್ನಾಳ್ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿದ ಎಂಪಿ ರೇಣುಕಾಚಾರ್ಯ ಹೇಳಿದ್ದು ಹೀಗೆ: ಅವರು ಬಾಯಿ ಚಪ್ಪಲಿ ಕೇಳಿಕೆ ಕೊಡ್ತಾರೆ, ದೊಡ್ಡ ಜೋಕ್ಸ್ ಇದು, ಕಾಮಿಡಿ ಪೀಸು. ಭಾರತೀಯ ಜನತಾ ಪಾರ್ಟಿ DK ಶಿವಕುಮಾರ್ ಜೊತೆ ಯಾವುದೇ ಹೊಂದಾಣಿಕೆ ಇಲ್ಲ. ವಿಜಯೇಂದ್ರ ಕನಸಿನಲ್ಲಿಲ್ಲ, ಮನಸ್ಸಿನಲ್ಲಿ ಇಲ್ಲ. ಈ ರಾಜ್ಯದ ನಾಡಿ 6.5 ಕೋಟಿ ಜನರ ನಾಡಿ ಮಿಟ್ಟ ವಿಜಯೇಂದ್ರ ಗೊತ್ತಿದೆ. DK ಶಿವಕುಮಾರ್ ಅವರು ಕಾಂಗ್ರೆಸ್ಸಿನ ಕಟ್ಟಾಳ ಅಂತ ಅವ್ರು ಹೇಳ್ಕೊಂತಾರೆ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತಕ್ಕೂ DK ಶಿವಕುಮಾರ್ ಅವರು ಓಲೈಕೆ ರಾಜಕಾರಣ, ಅವರು ಕುಕ್ಕರ್ಸ್ ಬ್ಲಾಸ್ಟ್ ಅದ ನಮ್ಮ ಬ್ರದರ್ಸ್ ಅಂತ ಹೇಳ್ಕೊಂತಾರೆ. ಇತ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಕಿತ್ತಾಟ ಮತ್ತೆ ಸ್ಫೋಟಗೊಳ್ತಿದ್ದಂತೆ ಯತ್ನಾಳ್ ರಣರೋಚಕ ಟ್ವಿಸ್ಟ್ ಕೊಟ್ಟಿದ್ದಾರೆ. DK ವಿಜಯೇಂದ್ರ ಒಪ್ಪಂದ ಮಾಡಿಕೊಂಡಿದ್ದಾರೆ ಅಂತ ಕಾಂಗ್ರೆಸ್ ಮಾತ್ರ ಅಲ್ಲ, ಬಿಜೆಪಿ ಪಾಳೆಯವು ಅಲುಗಾಡುವಂತ ಅತಿ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, TV9. ಕಾಂಗ್ರೆಸ್ ಪಟ್ಟದಾಟದ ಮಧ್ಯೆ ಯತ್ನಾಳ್ ಒಂದು ಅತಿ ದೊಡ್ಡ ಬಾಂಬ್ ಅನ್ನೇ ಸಿಡಿಸಿದ. ಈ ಹಿಂದೆನೂ ಇದೇ ಮಾದರಿಯಲ್ಲಿ ಅವರು ಕೆಲ ಹೇಳಿಕೆಗಳನ್ನ ಕೊಟ್ಟಿದ್ರು. ಬಟ್ ಈಗ ಅವರು ಮುಂದುವರೆದ ಭಾಗವಾಗಿ ಇನ್ನೂ ಕೆಲ ಗುಟ್ಟನ್ನ ಬಿಟ್ಕೊಡುವಂತ ಪ್ರಯತ್ನ ಪಟ್ಟಿದ್ದಾರೆ. ಇನ್ ಕೇಸ್ ಆಗಿದ್ದಿದ್ರೆ ಇದು ಗುಟ್ಟು, ಇಲ್ಲ ಅಂದ್ರೆ ಪುಕಾರು. TV9ಗೆ ಯತ್ನಾಳ್ ಕೊಟ್ಟಿರುವಂತ ಒಂದು ಎಕ್ಸ್ಕ್ಲೂಸಿವ್ ಸ್ಟೇಟ್ಮೆಂಟ್ ನಿಂದಾಗಿ ಸಹಜವಾಗಿ ಇದು ರಾಜಕೀಯ ವಲಯದಲ್ಲಿ ಬಹಳ ಕೋಲಾಹಲಕ್ಕೂ ಕೂಡ ಕಾರಣ ಆಗಿದೆ. ಹೌದಾ, ಹಿಂಗೂ ಆಗಿತ್ತಾ ಅಂತ ರಾಜಕೀಯ ವಲಯದಲ್ಲಿ ಚರ್ಚೆಗೂ ಒಂದು ಆಹಾರ ಆಗಿದೆ ಈ ವಿಚಾರ. ಹಾಗಾದ್ರೆ TV9 ಬಳಿ ಎಕ್ಸ್ಕ್ಲೂಸಿವ್ ಆಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತಹ ಹೇಳಿಕೆ ಏನು? DK ಶಿವಕುಮಾರ್ ಹಾಗೆ ವಿಜಯೇಂದ್ರ ವಿಚಾರವಾಗಿ ಯತ್ನಾಳ್ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇದು. DK ಶಿವಕುಮಾರ್ ಒಂದು ಪ್ಲಾನ್ ಬಿ ಅನ್ನ ಕೂಡ ರೆಡಿ ಮಾಡ್ಕೊಂಡಿದ್ರ ಅನ್ನುವಂತ ಗುಮಾನಿ ಹುಟ್ಟಿಸೋದಕ್ಕೆ ಕಾರಣ ಆಗಿರುವಂತ ಸ್ಟೇಟ್ಮೆಂಟ್ ಇದು. DK ಶಿವಕುಮಾರ್ CM ಆಗೋದು, BY ವಿಜಯೇಂದ್ರ DCM ಆಗೋದು, ಈ ತರದಾದಂತ ಒಂದು ಪ್ಲಾನ್ ಇತ್ತು. ದೆಹಲಿಯಲ್ಲಿ ಕಾಂಗ್ರೆಸ್ ಹಾಗೆ ಬಿಜೆಪಿ ಅಧ್ಯಕ್ಷರುಗಳ ನಡುವೆ ಈ ಚರ್ಚೆ ಆಗಿತ್ತು, ವ್ಯಾಪಾರವೂ ಆಗಿತ್ತು. ಆದ್ರೆ ಅಮಿತ್ ಶಾ ಒಪ್ಪಿರಲಿಲ್ಲ. ಬಸನಗೌಡ ಪಾಟೀಲ್ ಯತ್ನಾಳ್ ಕೊಟ್ಟಿರುವಂತ ಹೇಳಿಕೆ. ರವಿಮುಖಿ ಅವರು ನಮ್ಮ ಪ್ರತಿನಿಧಿ ಯತ್ನಾಳ್ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಯತ್ನಾಳ್ ಈ ರೀತಿಯಾದಂತ ಒಂದು ಗುಟ್ಟನ್ನ ಹೇಳ್ತಾರೆ. ಏನ್ ಹೇಳಿದ್ರು ಬನ್ನಿ ಕೇಳೋಣ. ಮೊನ್ನೆ ಸಿದ್ದರಾಮಯ್ಯವರು ಆಯೋಜಿಸಿದ್ರು. ಈಗ ನಿನ್ನೆ ರಾತ್ರಿ ತೋಟದ ಮನೆಯಲ್ಲಿ, ಇಲ್ಲಿಂದ 13 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ತೋಟದ ಮನೆಯಲ್ಲಿ DK ಶಿವಕುಮಾರ್ ಸುಮಾರು 40 ಜನ ಶಾಸಕರ ಜೊತೆ ಒಂದು ಡಿನ್ನರ್ ಪಾರ್ಟಿ ಮಾಡಿದ್ದಾರೆ. ಮೇಲಿಂದ ಮೇಲೆ ಈ ರೀತಿ ಮಾಡೋ ಮೂಲಕ ಏನು ಹೇಳಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ನೋಡಿ, ಅವ್ರದ್ದು ಆಂತರಿಕ ಒಂದು ಪಕ್ಷದ ಇದು ಚಟುವಟಿಕೆ. ಆದರೆ ನಮಗೆ ಇರುವಂಥ ಮಾಹಿತಿ ಪ್ರಕಾರ 19ಕ್ಕೆ ಇಬ್ಬರು ದಿಲ್ಲಿಗೆ ಹೋಗ್ತಾರೆ. ಅಲ್ಲಿ ಏನಾಗ್ತದೆ ಗೊತ್ತಿಲ್ಲ. ಆದರೆ ಭಾಳ ಏನು ನಮ್ಮ DK ಶಿವಕುಮಾರ್ ಅವರು ಆದರೆ ಹೀಗೆ ಆಗಬೇಕು. ಇನ್ನೆಂದು ಕಾಂಗ್ರೆಸ್ಸು ಬರೋದಿಲ್ಲ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗೋದಿಲ್ಲ. ಅವ್ರಿಗೆ ಯಾರ್ಯಾರು ಜ್ಯೋತಿಷ್ ಹೇಳ್ಯಾರಲ್ಲ, ಅವ್ರ ಜ್ಯೋತಿಷ್ ಅಂಗಡಿನೂ ಬಂದ್ ಮಾಡಬೇಕಾಗ್ತದೆ. ಕೆಲವೊಂದು ಸ್ವಾಮಿಗಳದ್ದು ಹೇಳ್ತಾರೆ, ಅವ್ರಿಗೇನು ಒಂದು 11 ಲಕ್ಷ ರೂಪಾಯಿ ಕೊಟ್ಟುಕೊಳ್ಳೇ ಹೇಳಿಬಿಡ್ತಾರೆ, ತಥಾಸ್ತು ಸದಾ DK ಶಿವಕುಮಾರ್ ಅವ್ರೇನು ತಥಾಸ್ತು. ಇಂಥ ಸ್ವಾಮಿಗಳು ಲಪುಟ್ ಸ್ವಾಮಿಗಳಿಂದ ಏನು ಉದ್ಧಾರ ಆಗೋದಿಲ್ಲ. ಇವ್ರು ಒಳ್ಳೆಯವರಿಗೆ ಆಶೀರ್ವಾದ ಮಾಡೋದಿಲ್ಲ. ಯಾಕಂದ್ರೆ ಇವರಿಗೆ ಬೇಕಾಗಿರೋದು ಇವ್ರ ಮಟ್ಟಕ್ಕೆ ರೊಕ್ಕ, ಇವ್ರ ಪಾದ ಪೂಜೆದಾಗ 11 ಲಕ್ಷ ಇವು ಮಾಡಿ ಕೆಲವೊಂದು ಸ್ವಾಮಿಗಳೂ ಹಾಳಾಗಿಬಿಟ್ಟಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಂತ ಇವ್ರು ಆಶೀರ್ವಾದ ಮಾಡ್ತಾರೆ ಅಂದ್ರೆ ಇವ್ರು ಎಷ್ಟು ಖತರ್ನಾಕ್ ಅದಾರತ್ತ. ಅಂದರೆ ಶತಾಯಗತಾಯ CM ಆಗಲೇಬೇಕಂತಂದು DK ಶಿವರ್ ಪಣ ತೊಟ್ಟು ನಿಂತಂಗೆ ಕಾಣ್ತಾ ಇದೆ. ಅವ್ರು ಅಂತಿಮ ಐತಿ ಇದಾಗಲಿಕ್ಕೆ ಅದು ಮುಗೀತು. ಮತ್ತು ಸಿದ್ದರಾಮಯ್ಯನವ್ರು ಅಟ್ಟೇನು ಈಜಿ ಬಿಡೋದಿಲ್ಲ ಹೀಗೆ ರೇಖೆಗೆ. ಈಗಾಗಲೇ ಒಮ್ಮೆ BJP ಜೋಡೆ ಮಾತುಕತೆ ಆಗೈತಿ. ನಾ ಹೇಳಿಲ್ಲ, ವಿಜಯೇಂದ್ರ ಕರ್ಕೊಂಡು ಹೋಗಿದ್ದ. CM DCM ಎಲ್ಲ ವ್ಯಾಪಾರ ಆಗಿತ್ತು. ಅಮಿತ್ ಶಾ ಒಪ್ಪಿಲ್ಲ. ಅಮಿತ್ ಶಾ ಹೇಳಿದ್ದು ಇಷ್ಟೇ, ಇವ್ರ ಜೋಡ ನಾವು DK ಶಿವಕುಮಾರ್ ಸರ್ಕಾರ ಮಾಡೋದು ಬೇಡ, ಡಿಸಾಲ್ವ್ ಮಾಡೋಣ ಅಂತ ಹೇಳ್ಯಾರ. ಇದು ಅಧಿಕೃತ ನಮ್ಮ BJPಯ ಏನು ಸಂಸದರದಾರ ಅವ್ರು ಹೇಳಿದ್ದು.
ಅಮಿತ್ ಶಾ ಅವ್ರ ಮುಂದೆ ಚರ್ಚೆ ಆಗಿದೆ, ಅಮಿತ್ ಶಾ ಅವ್ರು ಒಪ್ಪಿಲ್ಲ. ಅದಕ್ಕೇ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಸ್ಟೇಟ್ಮೆಂಟ್ ಕೊಟ್ಟರು, ಯಾವುದೇ ಕಾಲದಲ್ಲಿ ನಾವು ಯಾವುದೇ ಕಾಂಗ್ರೆಸ್ಸಿನ ಗುಂಪಿನ ಜೊತೆಗೆ ಸರ್ಕಾರ ಮಾಡೋದಲ್ಲ. ಯಾಕಂದ್ರೆ ಇದು ನಡೆದಿತ್ತು ವ್ಯಾಪಾರ. ಈಗ ಹೆಂಗೆ 13 ಕಿಲೋಮೀಟ್ರ್ ದೂರದಲ್ಲಿ ಹೋಗಿ ಏನು ನಿನ್ನೆ ಊಟ ಮಾಡ್ಯಾರಲ್ಲ, ಅಲ್ಲಿ 28.5 ಕಿಲೋಮೀಟ್ರ್ ದಿಲ್ಲಿದಿಂದ ಹೇಳ್ರೆ ನೋಯ್ಡಾ ರಸ್ತೆಯಲ್ಲಿ ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಇವರಿಬ್ಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗ್ಬೇಕಂತೇಳಿ ಮೀಟಿಂಗ್ ಮಾಡೋದಂಥವ್ರು ಇವರಿಬ್ಬರು. BJP ಅಧ್ಯಕ್ಷ, ಕಾಂಗ್ರೆಸ್ ಅಧ್ಯಕ್ಷ, ಮತ್ತೆ ಯಾರು ಇರ್ತಾರೆ? ನಡೆದದ. ಅದು ಫೇಲ್ ಆಗೈತೆ. ಫೇಲ್ ಆಗಿದ್ದಕ್ಕೆ ಸುಮ್ಮ ಬಂದು ಕೂತಾರ. ಈಗ ಇಲ್ಲೇ ಏನಾರು ಮಾಡಿ ಆಗ್ಬೇಕಂತ ಅವ್ರು ಹತ್ತಾರ. ಅವ್ರು ಸಿದ್ದರಾಮಯ್ಯನವ್ರು ಅವ್ರ ಚಿರಂಜೀವನೇ ಹೇಳಿಬಿಟ್ಟಾರಲ್ಲ, ನಮ್ಮಪ್ಪ ಪೂರ್ತಿ ಮುಗಿಸ್ತಾನಂತೇಳಿ. ನಮ್ಮಪ್ಪ ಪೂರ್ತಿ ಮುಗಿಸ್ತಾನ, ಕಾಂಗ್ರೆಸ್ಸೂ ಮುಗಿಸ್ತಾನ ಅಂತ ಅವ್ರು ಹೇಳ್ಯಾರ. ಇದಿಷ್ಟು ಏನು ವಿಜಯಪುರ ಶಾಸಕರಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತು. ಕ್ಯಾಮ್ರಾಮನ್ ಬಾಬು ಜೊತೆ ರವಿ ಮುಖಿ, TV9 ಬೆಳಗಾವಿ.